Audio Jungle. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆ ವತಿಯಿಂದ ಸಾವಯವ ಹಾಗೂ ಸಿರಿಧಾನ್ಯ ಮೇಳದ ಮೆರವಣಿಗೆ ಕಾರ್ಯಕ್ರಮ ಜಿಲ್ಲಾ ಮಟ್ಟದ ಸಾವಯವ ಹಾಗೂ ಸಿರಿಧಾನ್ಯ ಸಮಾವೇಶಕ್ಕೆ ಇಡೀ ರಾಜ್ಯದಿಂದ ಹೊರ ರಾಜ್ಯದಿಂದ ಭಾಳಷ್ಟು ರೈತರು ಸಿರಿಧಾನ್ಯ ಬೆಳೆಸುವಂಥ ರೈತಾಪಿ ಬಂಧುಗಳು, ಮಹಿಳೆ ರೈತರು ಹಾಗೂ ಭಾಳಷ್ಟು ಸಿರಿಧಾನ್ಯ ಬೆಳೆಸುವಂಥ ಉದ್ಯಮದ ಮಾಲೀಕರು ಕೂಡ ಬಂದು ತಮ್ಮ ಪ್ರದರ್ಶನ ಮಾಡ್ತಾಯಿದ್ದಾರೆ. ಇಂಥ ಕಾರ್ಯಕ್ರಮ ಬೀದರ್ ಜಿಲ್ಲೆಯಲ್ಲಿ ಬೀದರ್ ನಗರಲ್ಲಿ ಆಗ್ತಾ ಭಾಳ ಅತಿ ಸಂತೋಷ ಇದೆ. ಯಾಕಂದರೆ ನಾವು ಈಗ ಇತ್ತೀಚಿನದಲ್ಲಿ ಎಲ್ಲ ಕೆಮಿಕಲು, ಬೇರೆ ಬೇರೆ ಪಾಯ್ಸನಸ್ ಥಿಂಗ್ಸ್ ಭಾಳಷ್ಟು ಊಟದಲ್ಲಿ ಕಲುಷಿತ ಆಗಿ ನಮ್ಮ ದೇಹ ಕೂಡ ಹಾಳಾಗ್ತಾಯಿದೆ. ಅದರಲ್ಲಿ ಸಿರಿಧಾನ್ಯ, ಮಿಲೆಟ್ಸು ಇವೆಲ್ಲ ಇತ್ತೀಚಿನದಲ್ಲಿ ಭಾಳ ನಮಗೆ ಪ್ರಾಮುಖ್ಯತೆ ಇದೆ ನಮ್ಮ ದೇಹಕ್ಕೆ. ಮೊದಲಿಂದ ತಾವು ತೊಗೊಂಡ್ರೆ ಮೊದಲಿನ ನಮ್ಮ ಹಿರಿಯರುಗಳು ಅವ್ರು 80-90 ವರ್ಷ ವಾಸಿಸ್ತಾಯಿದ್ರು. ಈಗಿನ ನಮ್ಮ ಜನ್ರೇಷನ್ನು 60, 65, 70. ಯಾಕಂದರೆ ನಾವು ಪಾಯ್ಸನಸ್ ಥಿಂಗ್ಸ್ ಈಟ್ ಮಾಡ್ತಾಯಿದ್ದೀವಿ. ಯಾವಾಗ ನಮಗೆ ತುರ್ತು ಬೇಕು ಜಲ್ದಿ, ಇವತ್ತು ನಾವು ಬೆಳೆ ಹಾಕ್ತೇವೆ, ನಾಳೆ ನಮ್ಮ ರಿಸಲ್ಟ್ ಬೇಕು, ಆ ಥರ ನಮ್ಮದು ಮೆಂಟಲಿಟಿ ಆಗಿದೆ. ಈಗ ಬಾಳೆಹಣ್ಣಿದೆ, ನ್ಯಾಚುರಲ್ ಬಾಳೆಹಣ್ಣು ತಿಮ್ಮಲ್ಲ ನಾವು ಯಾರು. ಅದು ಸ್ಟೋರ್ದಲ್ಲಿ ಇಕ್ಕಿ, ಗೋದಾಮ್ದಲ್ಲಿ ಇಕ್ಕಿ ಹಣ್ಣು ಮಾಡೋಂಥದ್ದು ಬೇಕು. ಯಾಕೆ ನಮಗೆ ಬೇಕು ನ್ಯಾಚುರಲಿ ಫ್ರೂಟ್ಸು ಏನು ಬರ್ತೋ ಅದು ದೇಹಕ್ಕೆ ಒಳ್ಳೇದಿರ್ತದೆ. ಅದಕ್ಕೆ ನಮ್ಮ ಮಿಲೆಟ್ಸು ಭಾಳ ಪ್ರಾಮುಖ್ಯತೆ ಇದೆ. ಇತ್ತೀಚಿನದಲ್ಲಿ ನಮ್ಮ ಮಿಲೆಟ್ಸಿಗೆ ಭಾಳ ಪ್ರಾಮುಖ್ಯತೆ ಇದೆ. ಮಿಲೆಟ್ಸ್ ಮತ್ತು ಕಾಸ್ಟ್ಲಿ ಕೂಡ ಇದೆ. ಮಿಲೆಟ್ಲಿ ನಮ್ಮ ದೇಹ ಕೂಡ ಒಳ್ಳೇದಿರುತ್ತೆ, ಎನರ್ಜಿ ಬರುತ್ತೆ, ನಮ್ಮ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಹಾಗೆ ಇಂಥ ಕಾರ್ಯಕ್ರಮ ಬಂದಿರಿ, ಭಾಳಷ್ಟು ಮಳಿಗೆಗಳು ನಾವು ಎಲ್ಲ ಉದ್ಘಾಟನೆ ಮಾಡಿದ್ದೀವಿ. ಎಲ್ಲ ಅವ್ರಿಗೆ ಕೂಡ ವ್ಯಾಪಾರ ಆಗಬೇಕು, ಅವರು ಕೂಡ ಸ್ವಾವಲಂಬಿಯಾಗಿ ಬೆಳಿಬೇಕು, ಮತ್ತು ಎಕಾನಮಿಕಲ್ ಕೂಡ ನಮ್ಮ ರೈತರು ಸ್ಟ್ರಾಂಗ್ ಆಗಬೇಕು, ಮಹಿಳಾ ಉದ್ಯಮಿಗಳು ಕೂಡ ಸ್ಟ್ರಾಂಗ್ ಆಗಬೇಕು. ಇದು ನಮ್ಮ ಉದ್ದೇಶದ. ಹೆಚ್ಚಿನ ನಮ್ಮ ರೈತರು ಇದರಲ್ಲಿ ಪ್ರಾಮುಖ್ಯತೆ ಕೊಟ್ಟು ತಾವು ಜೀವನವನ್ನು ಬೆಳೆಸಬೇಕು, ಜನರಿಗೆ ಕೂಡ ಒಳ್ಳೇದಾಗಬೇಕು, ಜನರಿಂದ ಅವ್ರ ದೇಹಕ್ಕೆ ಕೂಡ ಆರೋಗ್ಯ ಕೂಡ ಒಳ್ಳೇದಾಗಬೇಕಂತ ಈ ಒಂದು ವೇದಿಕೆ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ.